അപ്പം ഞാൻ ആദ്യമായിട്ട് മാന്തൽപ്പെട്ടി കാണാൻ പോവാണ്. അത് നമ്മളെ സ്വന്തം സ്കൂട്ടിയിൽ. അപ്പോൾ ഇവിടുന്ന് വന്നിട്ട് വേണമെങ്കിൽ ജീപ്പിൽ പോവാം. ഓഫ് റോഡിൽ കയറാൻ അറിയുന്ന ആൾക്കാർ ബൈക്ക് എടുത്താൽ ബൈക്കിൽ പോവാം, നടന്നു പോവാം, എല്ലാം എക്സ്പീരിയൻസ് ചെയ്യാം. ಟಿಕೆಟ್ ತಗೋಬೇಕು. ಅಲ್ಲಿಂದ ಎಂಟ್ರಿ ಆಗಲಿಕ್ಕೆ 20. ಮಾಂದಲ್ಪಟ್ಟಿ ಆದೀತು. ನಾನಿದು ಮಾಂದಲ್ಪಟ್ಟಿಗೆ ಫಸ್ಟ್ ಟೈಮ್ ಆಯಿತಾ. ನನಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಮಾಂದಲ್ಪಟ್ಟಿಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇದು ಕನ್ನಡ ಮಲಯಾಳಂ ಎಲ್ಲ ಮಿಕ್ಸ್ ಆಗಿರೋ ಒಂದು ವ್ಲಾಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗೆಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಆಗಿ ಬರುತ್ತೆ ಆಯಿತಾ. ನಮ್ಮ ಇಲ್ಲಿ ಕೊಡಗಿನಲ್ಲಿ ಗೊತ್ತಲ್ಲ, ಕೊಡವತಕ್ಕ ಮಲಯಾಳಂ, ಕನ್ನಡ, ತುಳು, ತಮಿಳ್, ಹಿಂದಿ, ಉರ್ದು ಎಲ್ಲ ಲ್ಯಾಂಗ್ವೇಜ್ ಫುಲ್ ಮಿಕ್ಸ್ ಆಗೋಡುತ್ತೆ. ಸೊ ಅದರಿಂದ ನಮ್ಮ ಮಾತಾಡೋಗ್ಲೂ ಹಾಗೆಯೇ ಫುಲ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಅದೆಲ್ಲ ಆ ಕಡೆ ಸೈಡಿಗೆ ಇರಲಿ. ನಾವು ಹೋಗೋ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಫಾಗಲ್ಲಿ ಕಂಪ್ಲೀಟ್ ಆಗಿ ಫಾಗ್ ಆಗಿ ಏನು ಕಾಣ್ತಾ ಇಲ್ಲ ರಸ್ತೆಯಲ್ಲಿ. ಆಫ್ ರೋಡಲ್ಲಿ ಹೋಗಲಿಕ್ಕೆ ಧೈರ್ಯ ಇರೋರು ಮಾತ್ರ ಬೈಕಲ್ಲಿ ಸ್ಕೂಟಿಯಲ್ಲೆಲ್ಲ ಹೋದರೆ ಸಾಕು. ರೈಡರ್ಸ್ಗೆ ಹೇಳ್ತಾ ಇಲ್ಲ, ನಾರ್ಮಲ್ ಸ್ಕೂಟಿ ತಗೊಂಡು ಹೋಗೋರು ಜಾಗ್ರತೆಯಿಂದ ಹೋಗಬೇಕು. ಸೊ ಹೋಗಿ ನೋಡುವ ವ್ಯೂ ಅಂತೂ ಬೇರೆ ಲೆವೆಲ್ ಆಗಿಬಿಟ್ಟಿದೆ. ಇಷ್ಟು ವರ್ಷ ನನಗೆ 24 ಇಯರ್ಸ್ ಆಯಿತು. ಈ 24 ಇಯರ್ಸ್ ನಾನು ನೋಡಿಲ್ಲ ಅಂತ ಹೇಳುವಾಗ ನನಗೆ ಆಶ್ಚರ್ಯ ಆಗೋಯ್ತು. ಅಷ್ಟೊಂದು ಚೆನ್ನಾಗಿದೆ ಆಯಿತಾ. ತುಂಬ ಚೆನ್ನಾಗಿದೆ. ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ವ್ಯೂ ಬೇರೆ ಲೆವೆಲ್ ಆಗಿಬಿಟ್ಟಿದೆ ಆಯಿತಾ. ನಾನಂತೂ ಫುಲ್ ಅಲ್ಲಿ ಹೋದ ತಕ್ಷಣ ಇಷ್ಟು ವರ್ಷ ಜೈಲಲ್ಲಿ ಇದ್ಕೊಂಡು ಹೊರಡೆ ಬಂದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಕೆಳಗಡೆಗೆ ಆ ಕಡೆಗೆ ಇಳಿಬಾರ್ದು, ಬಟ್ ನನಗೂ ಗೊತ್ತಲ್ಲ, ನಾನು ಇವಾಗ ಜೈಲಿಂದ ಹೊರಗಡೆ ಇಳಿದ ರೀತಿ ಇದ್ದೀನಿ. ಅದಕ್ಕೆ ನಾನು ಕೆಳಗಡೆಲ್ಲ ಹೋಗೋಕ್ಕೆ ನೋಡ್ತಾ ಇದ್ದೆ. ಬಟ್ ನಾವು ಜಿಗಣೆ ಇರುತ್ತೆ ಅಂತ ಹೇಳಿ ಈ ಕಡೆ ಬಂದರೆ, ಜಿಗಣೆ ಅಂದರೆ ನನಗೆ ಭಯ ಇಲ್ಲ, ಆದರೆ ಅದು ಕಚ್ಚಿ ಹೋದಾದ್ಮೇಲೆ ಕೆರೆತ ಮಾತ್ರ ನನಗೆ ತಡ್ಕೊಳಕ್ಕಾಗಲ್ಲ. ಅದೊಂದೇ ಭಯ ನನಗೆ. ಆಮೇಲೆ ಇದೆಲ್ಲ ವ್ಯೂ ಎಲ್ಲ ನೋಡಿ ಸಖತ್ತಾಗಿ ಎಂಜಾಯ್ ಮಾಡಿದೆ. ನಾನು ಹೆಲ್ಮೆಟ್ ಅಂತೂ ತಲೆಯಿಂದ ಬಿಚ್ಚೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಕೋಲ್ಡ್ ತುಂಬಾ ಇಶ್ಯೂ, ಅಲರ್ಜಿ ಇದೆ. ಸೊ ಅದರಿಂದ ಸುಮ್ಮನೆ ಗಾಳಿಯೆಲ್ಲ ಹೋಗಿ ಯಾಕೆ ಬೇಕು ಪುನಃ ಕೋಲ್ಡ್ ಆಗಲಿಕ್ಕೆ ಅಂತ ಹೇಳಿ ನಾನು ಹೆಲ್ಮೆಟ್ ಬಿಚ್ಚೇ ಇರಲಿಲ್ಲ. ವ್ಯೂ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನಾವು ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ಬಂದು. ಸೊ ನಾವು ಈ ಕಡೆಗೆ ನಾವು ಮಾಂದಲ್ಪೇಟೆ ಅಂತ ನಾವು ಇಲ್ಲಿರೋರು ಕರಿತೇವೆ. ಆದರೆ ಮುಗಿಲ್ಪೇಟೆ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ನಮ್ಮ ಗಣೇಶ್ನ ಮೂವಿ, ಆ್ಯಕ್ಟರ್ ಗಣೇಶ್ ಅವರ ಮೂವಿ ಇದೆ ಅಲ್ವಾ. ಸೊ ಮುಗಿಲ್ಪೇಟೆ ಅಂದರೆ ಎಲ್ರಿಗೂ ಕೂಡ ಗೊತ್ತಿರಬಹುದಲ್ವಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಅದೇ ರೀತಿ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾವೆಲ್ಲಿ ಹೋಗ್ತೇವೆ, ಏನು ಮಾಡ್ತೇವೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.